ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಆಸಕ್ತಿದಾಯಕವಾಗಿರುವಂತಹ ವಿಚಾರ ತಿಳ್ಕೊಳ್ಳೋಣ. ಏನದು ಅಂಥದ್ದು ಆಸಕ್ತಿ ವಿಚಾರ ಏನಿರಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಪ್ರತಿದಿನ ಬಳಸುವಂತಹ ಒಂದು ಚಿಕ್ಕ ವಸ್ತು, ಅದೇನು ಗೊತ್ತಾ? ಒಂದು ಸೇಫ್ಟಿ ಪಿನ್, ಬಟ್ಟೆ ಪಿನ್ನು. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಪ್ರತಿದಿನ ಬಳಸ್ತೀವಿ, ಪ್ರತಿಯೊಬ್ಬರು ಬಳಸ್ತೀವಲ್ವಾ? ಆದರೆ ಇದರ ಹಿನ್ನೆಲೆನ ಒಂದು ಸ್ವಲ್ಪ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಯಾರು ಕಂಡಿಡಿದ್ರು, ಯಾತಕ್ಕಾಗಿ ಕಂಡಿಡಿದ್ರು, ಹೇಗೆ ಕಂಡಿಡಿದ್ರು, ಕಂಡಿಡಿದ ನಂತರ ಏನಾಯಿತು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಈ ಸೇಫ್ಟಿ ಪಿನ್, ಈ ಬಟ್ಟೆ ಪಿನ್ನು ಒಂದು ಸಣ್ಣ ಲೋಹದಲ್ಲಿ ತಯಾರಾಗಿರುವಂತಹ ಒಂದು ಚಿಕ್ಕ ವಸ್ತು. ಇದು ಸಾಮಾನ್ಯವಾಗಿ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಬ್ರಾಸ್ನಿಂದ ತಯಾರಾಗಿರುತ್ತೆ. ಒಂದು ಸಣ್ಣ ಲೋಹದ ಪಿನ್ನು, ಇದರ ತುದಿಯಲ್ಲಿ ಮುಚ್ಚೋಂತಹ ಕವರು. ಇದರಿಂದ ಅಪಾಯ ಬಹಳ ಕಡಿಮೆ. ಬಟ್ಟೆಗೆ ಚುಚ್ಚೋದಕ್ಕೆ ಅನುಕೂಲ ಆಗೋ ರೀತಿ ಪಿನ್ನಿನ ತುದಿ ಶಾರ್ಪ್ ಇರುತ್ತೆ. ಪಿನ್ನು ಬಿಗಿಯಾಗಿ ಹಿಡಿಯೋಕೆ ಸ್ಪ್ರಿಂಗ್ ಇದೆ. ಶಾರ್ಪ್ ಇರೋ ತುದಿಯನ್ನು ಮುಚ್ಚೋದಕ್ಕೆ ಸುರಕ್ಷಿತವಾಗಿರೋ ಕವರ್ ಸಹ ಇದೆ. ಹಾಗಾಗಿ ಇದನ್ನು ಸೇಫ್ಟಿ ಪಿನ್ ಅಂತ ಕರೀತಾರೆ. ಇದನ್ನು ಅಮೇರಿಕದ ವಾಲ್ಟರ್ ಹಂಟ್ ಅನ್ನೋ ಒಬ್ಬ ಇನ್ವೆಂಟರ್ 1849ರಲ್ಲಿ ಕೇವಲ $15 ಸಾಲ ತೀರಿಸೋದಕ್ಕಾಗಿ ಈ ಆವಿಷ್ಕಾರವನ್ನು ಮಾಡ್ತಾರೆ ಅನ್ನೋದೇ ಒಂದು ವಿಶೇಷ ಸ್ನೇಹಿತರೆ. ತನ್ನ ಸ್ನೇಹಿತನಿಗೆ $15 ಸಾಲ ತೀರಿಸಬೇಕಾಗಿರುತ್ತೆ. ಬಹಳವಾಗಿ ಯೋಚನೆ ಮಾಡ್ತಾ ಒಂದು ತಾಮ್ರದ ತಂತಿಯನ್ನು ತಿರುಚಿ ನುಲಿದು ಒಂದು ಹಂತದ ಬಟ್ಟೆ ಪಿನ್ನು ತಯಾರಿಸ್ತಾರೆ. ಈ ತಯಾರಿಕೆಗೆ ಪೇಟೆಂಟ್ ಕೂಡ ಪಡ್ಕೋತಾರೆ. ಆಮೇಲೆ ಇದು ವಿಶ್ವದಾದ್ಯಂತ ಬಳಕೆಗೆ ಬರುತ್ತೆ. ಹಳೆ ಕಾಲದಲ್ಲಿ ಬಟ್ಟೆಗಳನ್ನ ಜೋಡಿಸ್ಕೊಳ್ಳೋದಕ್ಕೆ ಎಲುಬು ಅಥವಾ ಕಬ್ಬಿಣದ ತುಂಡುಗಳನ್ನ ಬಳಸ್ತಾ ಇದ್ರು ಅನ್ನೋ ಒಂದು ಮಾತಿದೆ. ಈ ಬಟ್ಟೆ ಪಿನ್ನು ಬಂದ ನಂತರ ಎಲ್ರಿಗೂ ಅನುಕೂಲ ಆಯಿತು, ಸುಲಭ ಕೂಡ ಆಯಿತು. ನಂತರ ವಾಲ್ಟರ್ ಹಂಟ್ ಅವರು ಈ ಪೇಟೆಂಟನ್ನು $400ಗೆ ಮಾರ್ಕೊಂಡ್ಬಿಡ್ತಾರೆ. ಆವತ್ತು $15 ಸಾಲ ತೀರಿಸೋದಕ್ಕಾಗಿ ನಡೆದ ಈ ಪ್ರಯೋಗ ನಂತರ ಪೇಟೆಂಟನ್ನು $400ಗೆ ಮಾರಿದಂತಹ ಈ ಚಿಕ್ಕ ವಸ್ತು ಇವತ್ತು ಕೋಟಿ ಬಿಸ್ನೆಸ್ ಆಗ್ತಾ ಇದೆ. ಬಟ್ಟೆ ಹರಿದಿದ್ರೆ ತಾತ್ಕಾಲಿಕವಾಗಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ, ಹಿಂದೆ ಎಲ್ಲ ಮಕ್ಕಳು ಡೈಪರ್ ಫಿಕ್ಸ್ ಮಾಡೋದಕ್ಕೂ ಕೂಡ ಬಳಸ್ತಾ ಇದ್ರು. ಇವತ್ತೆಲ್ಲ ಅದು ಬದಲಾಗಿದೆ. ಫ್ಯಾಷನ್ ಆಭರಣಗಳಿಗೆ, ಜಾಕೆಟ್, ಬ್ಯಾಗ್, ಹೊಲಿಗೆ ಕೆಲಸ ಮಾಡುವಾಗ, ತುರ್ತು ಪರಿಸ್ಥಿತಿಯಲ್ಲಿ ಸಣ್ಣ ಕೆಲಸಗಳಿಗೆ ಇದರ ಉಪಯೋಗ ಬಹಳವಾಗಿದೆ. 1970ರಲ್ಲಿ ಪಂಕ್ ಫ್ಯಾಷನ್ನಲ್ಲಿ ಈ ಸೇಫ್ಟಿ ಪಿನ್ ಬಹಳ ದೊಡ್ಡ ಟ್ರೆಂಡ್ ಆಯಿತು. ಬಟ್ಟೆಗಳಿಗೆ, ಕಿವಿಗಳಿಗೆ, ಜಾಕೆಟ್ಗಳಿಗೆ ಅಲಂಕಾರಕವಾಗಿ ಇದನ್ನು ಬಳಸಿದ್ರು. ಸಾಮಾನ್ಯ ಸೇಫ್ಟಿ ಪಿನ್ನು, ಬೇಬಿ ಸೇಫ್ಟಿ ಪಿನ್ನು, ಡೆಕೋರೇಟಿವ್ ಸೇಫ್ಟಿ ಪಿನ್ನು, ಲಾರ್ಜ್ ಬ್ಲಾಂಕೆಟ್ ಪಿನ್, ಹೀಗೆ ತುಂಬ ರೀತಿ ಪಿನ್ಗಳಿವೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂದರೆ ವಾಲ್ಟರ್ ಹಂಟು ಈ ಆವಿಷ್ಕಾರದಿಂದ ಹೆಚ್ಚು ಹಣ ಮಾಡಲಿಲ್ಲ. ಯೋಚನೆ ಮಾಡಿ, ಅವರು ಈ ಪೇಟೆಂಟನ್ನು ಮಾರ್ಕೊಳ್ಳದೆ ಇದ್ದರೆ ಇವತ್ತು ವಿಶ್ವದಲ್ಲೇ ಅತಿ ಹೆಚ್ಚು ಆಗರ್ಭ ಶ್ರೀಮಂತರಲ್ಲಿ ಇವರು ಕೂಡ ಒಬ್ರು ಆಗ್ತಿದ್ರು ಅಲ್ವಾ? ಆವತ್ತಿನಿಂದ ಇವತ್ತಿನವರೆಗೂ ಎಲ್ಲರಿಗೂ ಕೂಡ ಅತಿ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇರುವಂತಹ ಈ ಚಿಕ್ಕ ವಸ್ತು ಬಳಸೋದಕ್ಕೆ ಕೂಡ ಬಹಳ ಸುಲಭವಾಗಿದೆ ಅಲ್ವಾ ಸ್ನೇಹಿತರೆ? ಈ ವಿಚಾರನ ನಾವು ನೀವೆಲ್ಲ ತಿಳ್ಕೊಂಡ್ವಿ. ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸಿ ವಿಚಾರವನ್ನು ಹಂಚ್ಕೊಳ್ಳಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಒಂದೊಳ್ಳೆ ಕಮೆಂಟ್ಸ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ ಯು.